ಇವಾಗ ಫುಲ್ ರೂಮ್ ಕ್ಲೀನ್ ನಡೀತಾ ಇದೆ. ಇಷ್ಟು ದಿನ ಫ್ಯಾನ್ ಅಲ್ಲಿ ಧೂಳು ನೋಡಿ ಎಷ್ಟಿದೆ. ಫ್ಯಾನ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ವಿಂಡೋ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕಲ್ವಾ. ಮತ್ತು ಈ ಬೆಡ್ ಹತ್ರ ಇರೋ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಫುಲ್ ರೂಮ್ನೇ ಕ್ಲೀನ್ ಇವತ್ತು. ಬ್ರೌನಿ ನಿನ್ನ ತಲೆ ಮೇಲೆ ಬೀಳುತ್ತೆ ಎಲ್ಲ ಧೂಳು. ಒಂದು ನಿಮಿಷ ಇದೊಂದು ತೊಳ್ಕೊಡು. ಓಕೆ, ಇವತ್ತು ನನ್ನ ಬಾಮೈದ ಬಂದವನೇ. ಮಾಡ್ಲ ಮಗ ನೀನು. ಇಬ್ರು ಸೇರ್ಕೊಂಡು ಮಾಡ್ತಾ ಇರೋದು ಇವಾಗ. ಇದು KFC ಮಾಡೋಣ ಅಂದ್ಬಿಟ್ಟು ಇವನು ಬಂದಾಗ ಮಾಡಿರಲಿಲ್ಲ. ಅಂದರೆ ನಾನು ಮಾಡಿ ಫ್ರೈಡ್ ಚಿಕನ್ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಇವತ್ತು. ಅರ್ಜುನ ಬರ್ತಿದ್ದಾನೆ, ಕೋಕ್ ತರಕ್ಕೆ ಹೋಗಿದ್ದಾನೆ. ಹೇಳಿದ್ದೀರಾ ಕೋಕ್ ತರಕ್ಕೆ? ಮತ್ತೆ ಏನೇನು ಅಂದರೆ ರೋಸ್ಟೆಡಲ್ಲಿ ಸ್ಟ್ರಿಪ್ಸು ಮತ್ತು ನಾರ್ಮಲ್ ಪೀಸ್ KFC ಪೀಸ್ ಮಾಡೋಣ ಅಂತ. ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಆಮೇಲೆ ಈಗ ಪೌಡ್ರ್ ಮಾಡ್ತೇವೆ. ಮಾಡಿ. ಏನು ಮಾಡ್ತಿದ್ಯಾ ಅಪ್ಪು? ಕರ್ಬೇವಿನ ಸೊಪ್ಪು ಬಿಡಿಸ್ತಾ ಇದ್ದೀನಿ. ನಿನ್ನೆ ಮಾವ ತಂದಿಟ್ಟಿದ್ರು, ಅದನ್ನೆಲ್ಲ ಬಿಡಿಸ್ಬಿಟ್ಟು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಡೋದು. ನಾವು ಶುರು ಹಚ್ಕೊಂಡಿದ್ದೀವಿ. ಏನು ಮಾಡ್ತಿದ್ಯಾ ಪ್ರೂಜ್? ಚಿಕನ್ಗೆ ಟೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಏನು ಮಾಡ್ತೀಯ? ಕೋಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ಟು ಡಸ್ಟಿಂಗ್ ಮಾಡ್ತಾವನಂತ. ಎಲ್ಲ ಒಂದೇ. ಹೌದು, ಡಸ್ಟಿಂಗ್ ಎಲ್ಲ ಒಂದೇ. ರೆಡಿ ಆಗಿದೆ, ಎಲ್ಲರೂ ಪೋಣಿಸ್ತಾ ಇದ್ದೀವಿ. ಈಗ ನಮಗೆಲ್ಲ ಟೇಸ್ಟ್ ಗೊತ್ತು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹೆಂಗಿದೆಯಾ ಪ್ರಜು? ಚೆನ್ನಾಗಿದೆ. KFC ಸಿಗೋ ಥರನೇ ಇದೆ, ಕ್ರಿಸ್ಪಿ ಆಗಿದೆ. ವಾಂಚ್ ಬಿಸಾಕ್ತಾನೆ. ಮತ್ತೆ ಇದು ಜ್ಯೂಸಿ ಆಗಿ ಸಕ್ಕದಾಗ ಬಂದಿದೆ ಮಾತ್ರ. ಇಲ್ಲ ಕೊಡು, ಬಾವನ್ ಬಟ್ಟೆ ಎಲ್ಲ ಒಗ್ಗಾಕ್ತಿದೆ, ಇನ್ನು ಒಣಗಿಲ್ಲ. ಓಕೆನಾ? ಸೊ ಶೂಟಿಂಗ್ ಮಾಡ್ತಾ ಇದ್ದೀವಿ. ಹೆಂಗಿದೆ ಶೂಟಿಂಗು? ನೋಡಿ ಎಷ್ಟೆಷ್ಟು ಕಷ್ಟ ಪಡ್ತಾ ಇದ್ದೀವಿ ಶೂಟಿಂಗಿಗೆ. ಬೆನ್ನೋತಾ ಇದೆ ಪಾಪ ನನ್ನ ಮಗುಗೆ. ಇವ್ರುಗಳು ನಾವೆಲ್ಲ ಓಡೋಗ್ತೀವಿ ಅಲ್ಲಿ ಚೆನ್ನಾಗಿ ಬರ್ಲಿಲ್ವಾ? ಇನ್ನೊಂದು ತಗೊಂಬಿಡ ಬೇಡ ಪಟ್ಟಂತ, ಇನ್ನೊಂದು ತಗೊಂಬಿಡು ಅರ್ಜುನ್. ಟೀ ಬಿಡಕ್ಕ ಪರವಾಗಿಲ್ಲ, ಅದು ಸಾಕು ಅಲ್ವಾ? ಆಯ್ತು ಬೇಡ, ಆಯ್ತು ಬೇಡ. ನೆಕ್ಸ್ಟ್ ಈಗ ಮತ್ತೆ ಶೂಟಿಂಗ್ ಮುಗಿಸಿ ಸಿಗ್ತೀವಿ ನಾವು. ಓಕೆ, ಈಗ ಬಾಮೈದ ಊರಿಗೆ ಹೋಗ್ತಿದ್ದಾನೆ. ಎಷ್ಟು ಸಂತೋಷ ಇದೆಯೋ ನಿನಗೆ? ಎಷ್ಟು ದಿನ ಆದ್ಮೇಲೆ ಹೋಗ್ತೀನಿ. ಇಲ್ಲೋಡ್ರಿ, ಇಲ್ಲೋಡ 5 ವರ್ಷ ಇಲ್ಲಿ 5 months. ಸುಮ್ಗಿರ ನನ್ನ ಮಗ ಎದೆ ಮೇಲೆ ಕಾಲಿಡ್ತಾನೆ. ಏಯ್ ಹೋಗೋ ಭೀಮಾ ನೀನು. ಓಕೆ, ಈಗ ಪ್ರಜ್ಜು ಹೋಗ್ತಿದ್ದಾನೆ ಊರಿಗೆ. ಎಷ್ಟು ತಿಂಗಳು ಆದ್ಮೇಲೆ ಹೋಗ್ತಿದ್ಯಾ ಊರಿಗೆ? 5 months. 5 months ಆದ್ಮೇಲೆ ಹೋಗ್ತಿದ್ಯಾ? ನೀನು ತವ್ರೂರಿಗೆ ಹೋಗಿ ಏನೆಲ್ಲ ಮಾಡ್ತೀಯಾ? ಏನು ಇದ್ದು ಬರೋದಷ್ಟೇ, ಏನು ಮಾಡೋಕ್ಕೆ. ನಿಮ್ಮ ತೋಟದಲ್ಲಿ ಹೋಗಿ ಸ್ವಲ್ಪ ಕಾಲಾವಕಾಶ ಜಾಲಿ ಮಾಡಿ ನೆಕ್ಸ್ಟ್ ಮಂತ್ ನಾವು ಹೋಗೋಣ. ಇವಾಗ ಡ್ಯಾಡಿಗೆ ಮಾತ್ರೆ ಬೇಕು, ಟ್ಯಾಬ್ಲೆಟ್ಸ್. ಏನು ಕೇಳಿ? ಅಲ್ಲಿ ನೋವು ಡ್ಯಾಡಿಗೆ ವಿಪರೀತ ಆಗ್ಬಿಟ್ಟಿದೆ. ಅಲ್ಲಿ ತೋರ್ಸ ಏನು ಅಲ್ಲಿ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬರ್ಬೇಕು. ಹೋಗಿ ವೆಂಕಿ ಹೋಗಿ ಬಿಟ್ಟು ಬರ್ತಾನೆ ಪ್ರಜ್ಜು ಹುಷಾರ್ ಪ್ರಜ್ಜು. ಹ್ಯಾಪಿ ಜರ್ನಿ ಭೀಮಾ. ಏನ್ ನಡೀತಿದೆ ಇಲ್ಲಿ? ಎಣ್ಣೆಯ ಸ್ನಾನ ಈಗ ಇಬ್ರಿಗೂ ಎಣ್ಣೆಯ ಸ್ನಾನ. ಬೆಲ್ಲಗ್ ಮಾಡ್ಸಲ್ಲ, ಏನಕ್ಕೆ ಅಂದ್ರೆ ಬೆಲ್ಲ ಪ್ರೆಗ್ನೆಂಟ್ ಅಲ್ಲ. ಬೆಲ್ಲಂಗ್ ಸ್ನಾನ ಮರಿ ಹಾಕಾದ್ಮೇಲೆ 2-3 ತಿಂಗಳಲ್ಲಿ ಮರಿ ಇಡ್ತಾಳೆ ನಮ್ಮ ಬೆಲ್ಲ ಅಲ್ವಾ ಬೆಲ್ಲ? ಸರಿ, ನೆಕ್ಸ್ಟ್ ನಿನಗೆ ನೀಟಾಗಿ ಎಣ್ಣೆ ಎಲ್ಲ ಬಿಡ್ಬೇಡ ರೂಮ್ಗೆ. ಇಲ್ಲ, ಎಣ್ಣೆ ಹಚ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡಿಸೋಣ ಅಲ್ವಾ? ಬೆಲ್ಲ ಕೈ ಸ್ಕಿನ್ ಎಲ್ಲ ಡ್ರೈ ಆಗಿದೆ, ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋದು. ಎಣ್ಣೆಯ ಸ್ನಾನ ಹೊಟ್ಟೆ ಹತ್ರ ಎಲ್ಲ ಹಚ್ಬಿಡಿ, ಹೊಟ್ಟೆಗೆ
ಹೊಟ್ಟೆನೇ ಇಲ್ಲ ಸ್ಲಿಮ್ ಗರ್ಲ್. ದಪ್ಪನೇ ಆಗಲ್ಲ ಅವಳು ಎಷ್ಟು ತಿಂಗಳು ಸ್ಲಿಮ್ ಆಗಿ. ಅಯ್ಯೋ ಸ್ವಲ್ಪ ಕೈಗೆ ಹಾಕಣ್ಣೆ. ಸಾಕು. ಏನು ಮಾಡ್ತಿದ್ದಾರೆ ಬ್ರೌನಿ ನಿಂಗೆ? ಏನು ಮಗ ಏನು ಅವಳಿಗೆ ಇಷ್ಟ ಆಯ್ತು ಅನ್ಸುತ್ತೆ, ಅದಕ್ಕೆ ಸೈಲೆಂಟಾಗಿ ಹೇಳಿದಾನೆ, ಒದ್ದಾಡ್ತಿಲ್ಲ. ಇಷ್ಟ ಆಯ್ತು ನಿಮಗೆ? ನೆಕ್ಸ್ಟ್ ಚೆರಿಗೆ ಹಚ್ಚುವಾಗ ತೋರಿಸ್ತೀನಿ. ಬ್ರೌನಿ ಇದಾಯ್ತು ಚೆರಿದು. ಬ್ರೌನಿ ಏನೇ ಅದು ನಿನ್ನ ಮೈಯೆಲ್ಲ ಚೆರಿ. ಇವ್ರು ಸ್ನಾನ ಮಾಡಿಸ್ತೀನಿ ನೋಡ್ಬಿಟ್ಟು ಅರ್ಜುನ್ ರೂಮಲ್ಲಿ ಕದ್ಕೂತಿದ್ದ. ಸಿಕ್ಕಾಕೊಂಡಲ್ಲ ಇವಾಗ ಕಳ್ಳ. ಓಕೆ, ಇಬ್ಬರಿಗೂ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ. ಈ ಟೇಬಲ್ ಮಾಡಿಸಿದ್ದು ಒಳ್ಳೇದಾಯ್ತಲ್ವಾ? ಇದು ಬಾರ್ ಕೌಂಟರ್ಗೆ ಮಾಡಿಸಿರೋದು. ಓಕೆ, ನಮಗೆ ದುಡ್ಡು ಬರಬೇಕು, ಬಂದ್ಮೇಲೆ ಎಲ್ಲ ನೀಟಾಗಿ ಮಾಡಿಸ್ಕೊತೀವಿ. ಫುಲ್ ಇಲ್ಲಿ ಸೆಟ್ ಮಾಡಬೇಕಲ್ಲ ಇಲ್ಲಿ. ಆ ಡೋರೆಲ್ಲ ನೋಡಿ, ಅದರೊಳಗೆ ಇನ್ನೂ ಆಗಿಲ್ವಲ್ಲ ಇನ್ನು. ಅಯ್ಯೋ, ಹಿಂಗಿಲ್ಲ ಬೇಡ, ಸ್ನಾನ ಮಾಡ್ಸಂಗಿಲ್ಲ. ನೋಡಿ ಇಬ್ಬರು ಎಣ್ಣೆ ಏನಾಯ್ತು ಇಬ್ಬರಿಗೂ? ಎಣ್ಣೆ ಹಾಕ್ಬಿಟ್ಟು ತಿಕ್ಕಿ 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 ಹಾಕ್ಬಿಟ್ಟಿದ್ದೀನಿ ಇಬ್ರು. ತಿಕ್ಕಿ ಒಂದು 10 ನಿಮಿಷ ನೀಟಾಗಿ ಬಿಟ್ಟು ಸ್ನಾನ ಮಾಡಿಸಿದ್ರೆ ಇವಳು ಸ್ವಲ್ಪ ಮೈಯೆಲ್ಲ ಇಚ್ಚಿಂಗು ಕರ್ಕೊಂತ ಇದ್ದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹೆಂಡತಿ ಇಬ್ರು ವಾಕಿಂಗ್ ಹೋಗ್ತಾ ಇದೀವಿ. ವಾಕಿಂಗ್ ಹೋಗ್ತಾ ಇದೀವಿ ಇವಾಗ ಡೈಲಿ ವಾಕ್ ಮಾಡ್ತಾ ಇದೀವಲ್ವಾ. ಅಂದ್ರೆ ಡಾಕ್ಟ್ರು ಹೇಳಿದ್ದಾರೆ, ನಿನ್ನ ಹೆಂಡತಿಗೆ ನೀಟಾಗಿ ವಾಕಿಂಗ್ ಮಾಡ್ಸಪ್ಪ, ಈಗ 5 ತಿಂಗಳಾಗಿದೆ, ನೀಟಾಗಿ ವಾಕಿಂಗ್ ಮಾಡಿಸು, ನೀಟಾಗಿ ವಾಕಿಂಗ್ ಮಾಡಿದ್ರೆ ಇವಳು ಹೆಲ್ತಿಯಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ವಾಕಿಂಗ್ ಮಾಡ್ತಾ ಇದ್ದೀವಿ ಡೈಲಿ. ಇವಾಗ ನೋಡಿ ನಮ್ಮ ಬ್ರೌನಿ ಮತ್ತೆ ಚೆರಿ ಎಲ್ಲೋನೆ. ಚೆರಿ ಅಲ್ಲಿ ನೋಡಲ್ಲಿ ಎಲ್ಲಿ ತೋರಿಸ ಚೆರಿನ. ಸ್ನಾನ ಆಯ್ತು, ಚೆರಿ ಬಂದ ಚಳಿ ಮಗನೇ. ಇಬ್ರು ಸ್ನಾನ ಮಾಡಿ ಕ್ಲೀನ್ ಆಗಿದ್ದಾರೆ. ಪಾಪ ಅವಳೊಬ್ಳು ಮಾಡಿಲ್ಲ ಅಷ್ಟೇ, ಅವಳಿಗೆ ಸ್ನಾನ ಇಲ್ಲ, ಯಾಕಂದ್ರೆ ಮಾಡಿಸ್ಬಾರ್ದು ಅಂದಿದ್ದಾರೆ ಡಾಕ್ಟರ್. ಮರಿ ಹಾಕಿ 1 ತಿಂಗಳಾದ್ಮೇಲೆ ಮಾಡಿಸ್ಬೇಕಂತೆ. ಅದಕ್ಕೆ ಇವಾಗ ವಾಕಿಂಗ್ ಹೋಗೋಣ ಬನ್ನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಂಡತಿ ಫಸ್ಟ್ ಟೈಮು ಪೊಂಗಲ್ ಮಾಡಿದ್ದಾಳೆ, ಕಿಚಡಿ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ನಾನು ತಿಂತೀನಿ. ತುಪ್ಪ ಮಿಕ್ಸ್ ಮಾಡ್ಕೊತೀನಿ. ನಾನು ಫಸ್ಟ್ ಟೈಮ್ ತಿಂತಿರೋದು, ಗೊತ್ತಿಲ್ಲ ನಂಗೆ ಇದು ಹೆಂಗಿರುತ್ತೋ ಏನೋ ಅಂತ. ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆಯಾ? ನೋಡಿ. ಓಕೆ, ತಿನ್ಬಿಟ್ಟು ಸಿಗೋಣ. ಸಾರಿ ಕೇಳಿದ್ರೆ ನೋಡು, ನಾನು ಇದನ್ನ ತಿಂತೀನಿ ವ್ಲಾಗೋಗೆ. ಇವನು ಮಾಣಿಕ್ ಚಂದ್ ತಿಂತವನೆ, ಸಾರಿ ಕೇಳಬೇಕಂತೆ. ಮಾಣಿಕ್ ಚಂದ್ ತಿನ್ನ, ಗುಟ್ಕಾ ಜಗ್ಗಿಬೇಕು ನಾನು. ಅವನೇ ವಿಶೇಷವಾಗಿ ಮಾಡ್ಕೊಂಡಿರೋ ಗುಟ್ಕಾ. ಪುಷ್ಪ ಆಗಿದ್ದಾನೆ ಈಗ. ಕೊಡಿ ಸಿಗ್ತೀನಿ. ಇದು ಗುಟ್ಕಾ ತೋರಿಸ್ತಾವೇ, ಕೊಡಿ ತೋರಿಸ್ತೀನಿ. ಮೌತ್ ಫ್ರೆಶ್ನರ್. ಇದಕ್ಕೇನಂತೆ? ಮೌತ್ ಫ್ರೆಶ್ನರ್, ಬ್ಲಡ್ ಅದು ಗುಫಾದಲ್ಲಿ ತಿಂದಾಗ ಮೌತ್ ಫ್ರೆಶ್ನರ್ ದೇರ್ಕೊಂಬಂದವ್ರು ಒಂದಿಷ್ಟು. ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ, ನಮ್ಮ ಮನೆ ಸ್ವಂತ ಮನೆ, ಬಾಲ್ಕನಿ ಮನೆ ಇದ್ದರೆ ಹೀಗೆ ಇರಬೇಕು. ಬ್ರೌನಿ
ಬೆಳಗಿನ ಉಪಹಾರಕ್ಕೆ ಬ್ರೆಡ್ ಜಾಮ್. ಬ್ರೆಡ್ ಆಮ್ಲೆಟ್ ಮಾಡಿದ್ವಿ. ಬ್ರೆಡ್ ಆಮ್ಲೆಟ್, ಬ್ರೆಡ್ ಜಾಮ್. ಎಷ್ಟೋ ದಿನ ನೋಡಿ, ಆದ್ಮೇಲೆ ನೋಡಿ. ಕಾಫಿ ಕುಡಿತೀನಿ. ಬ್ರೆಡ್ ಜಾಮ್ ಬೇಕಂತೀನಿ. ಜಾಮ್ ಬೇಡ ಹೋಗು. ಅದೇ ಸ್ವೀಟ್ ಕೊಡ್ಬಾರ್ದು. ಸ್ವೀಟ್ ಕೊಟ್ಟಿಲ್ಲ. ಮೊದಲಿಗಿಂತ ಸ್ವೀಟ್ ಜಾಸ್ತಿ ಅಲ್ಲ ಜಾಮ್ ಇವಾಗ. ಹೌದಪ್ಪ, ತುಂಬಾ. ಮೊದ್ಲು ಇಷ್ಟು ಇರ್ತಿರ್ಲಿಲ್ಲ. ಅಥವಾ ನಾವು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸಕ್ಕರೆ ನಮಗೆ ಆ ಜಾಸ್ತಿ. ಸ್ವೀಟ್ ಎಲ್ಲ ತಾಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿ. ಇರ್ಬೇಕು. ಇಲ್ಲ, ಚಿಕ್ಕ ಮಕ್ಳಿಗೆ ಸ್ವೀಟ್ ಎಷ್ಟು ಹಾಕಿದ್ರು ಅದು ಗೊತ್ತಾಗಲ್ಲ feel ಆಗಲ್ಲ. ಅವಾಗ ಚಿಕ್ಕ ವಯಸ್ಸಲ್ಲಿ. ಬರ್ತಾ ಸ್ವೀಟ್ ಮೇಲೆ ಒಲವು ಕಮ್ಮಿ ಆಗ್ಬಿಡ್ತು. ಚೆನ್ನಾಗಿದೆ. ಸೂಪರ್. ತಿನ್ನ ಅವ್ನಿಗೆ ಇಷ್ಟ ನೋಡಲ್ಲ ಆಗಲ್ಲ. ಯಾಕೆ? ಅದನ್ನು ನಾನು ತಿಂತಾರದಲ್ಲಿ. ಅದೇ ಪ್ಲೇನ್ ಬ್ರೆಡ್ ಕೊಟ್ಟಿದ್ದು ತಿಂದ. ಮೊಟ್ಟೆ ಬೇಕಂತ ಅವ್ನಿಗೆ. ಅರ್ಜುನ್ ಕೊಡ್ತಾನೆ. ಅಲ್ಲ ನೋಡ್ಕೊಡು. ಅಲ್ಲಿ ನೋಡಿ, ಮಾವ ತಿನ್ನೋದಕ್ಕಿಂತ ಅವಳೇ ಆಗ್ತಿರೋದೇ ಜಾಸ್ತಿ. ಸಾಕು ಮಾವ. ನೀನು ತಿಂತಾಡಿ. ಅವಳಿಗೆ ಬೇಕಾದ್ರೆ ನಾನು ಆಮ್ಲೆಟ್ ಮಾಡಿ ಕೊಟ್ಟರೆ ಹ್ಮ್. ಇವನು ತಿಂತಾನ ಆಮ್ಲೆಟ್ಟು? ತಿಂತಾನ? ಇವನು ಆಮ್ಲೆಟ್ ತಿನ್ನಲ್ಲ ಪೆದ್ದ. ಹೌದಾ? ಓ, ಇವತ್ತೇನೋ ತಿಂತವನೆ. ಗಂಡು. ಅವ್ರಿಗೆ ಅಂತ ಮಾಡ್ದಾಗ ತಿನ್ನಲ್ಲ ಅವರು. ನಮಗೆ ಅಂತ ಮಾಡ್ಕೊಂಡಾಗ ಮಾತ್ರ ತಿನ್ನೋದು ಅವರು. ನಿಜ. ಚೀಸ್ ಹಾಕಿದ್ದೀನಿ. ಪಿಜ್ಜಾ ತಿನ್ನಾಗೈತು. ಕೊಡ್ತಟ್ಟೆ. ಪಿಜ್ಜಾ ತಿನ್ನಾಗಿದ್ಯಾ? ಅವರಿಗೆ ನೋಡ್ತೀವಿ ಅದಕ್ಕೆ ಅಥವಾ ಪಿಜ್ಜಾ. ನಿಜ ಸಕ್ಕದಾಯ್ತು. ನನಗೆ ಪ್ಲೇನು ಚೀಸ್ ತಿನ್ನಬಾರ್ದು ಅಂದಿದ್ದಾರೆ ಡಾಕ್ಟರ್. ಅದು ನಿಂದು. ಚೀಸ್ ತಿನ್ನಬಾರ್ದು. ಅಲ್ವಾ? ಸಾಸು ಸಾಕು ಚೆನ್ನಾಗಿತ್ತು. ನೀವು ಕೆಚಪ್ ಬೇಕು ಅಂದ್ರಲ್ಲ. ಸ್ವಲ್ಪ ನಾನು ಕೆಚಪ್ ಎಲ್ಲ ತಿನ್ನಲ್ಲ. ಕೆಚಪ್ ಇದ್ರೇ ಚಂದ ಅಲ್ವಾ? ಯಾರೋ ಕಮೆಂಟ್ ಮಾಡಿದ್ರು ಅರ್ಜುನ್ ಡಯಟ್ ಏನಾಯ್ತು ಅಂತ. ಡಯಟ್ ನಾನು ಮಾಡ್ತಾ ಡಯಟ್ ಮಾಡ್ತಾನೆ. ಸಾಕು. ಸಂಡೇ ಈ ತರ ಸಂಡೇ ಏನಾರ ಇದ್ದಾಗ ಮಾತ್ರ ಈ ತರ ಏನಾರು ತಿಂತೀನಿ. ಏನಿದು ಬನ್ನಿ ಇಲ್ಲಿ. ಬರ್ಗರು ಅಷ್ಟೇ, ಅವತ್ತೇನೋ ಮಾಡಿದ್ರು ಅಂತ ತಿಂದೆ ಹೊರತು ನಾನು ಯಾವಾಗಲೂ ತಿನ್ನಲ್ಲ ಜಂಕ್ ಫುಡ್ ಇವೆಲ್ಲ. ಇದು ಇವಾಗ ತಿಂತಾ ಇದ್ದೀನಿ. ಬ್ರೆಡ್ ಆಮ್ಲೆಟ್ ತಿನ್ಬೋದು. ನನ್ನ ಡಯಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅವ್ನ ಡಯಟ್ ಯಾರು ಮಾಡಕ್ ಹೋಗ್ಬೇಡಿ, ಉಪವಾಸ ಮಾಡ್ಬಿಡ್ತಾನೆ. ಯಾವಾಗ ನಾವು ಒನ್ ಟೈಮ್ ಈಗ ನಾನು ದಿನಕ್ಕೆ ತಿನ್ನೋದೇ ಒಂದು ಹಬ್ಬ ಅಂದ್ರೆ ಒಂದೇ ಹೊತ್ತು ದಿನದಲ್ಲಿ ತಿನ್ನೋದು. ಅದೇ ತಿನ್ಬಾರ್ದು ಹಂಗೆ. ಬಟ್ ಯಾವಾಗಾರು ಈ ತರ ರೇರ್ ಆಗಿ ಇವ್ರು ಏನಾರ ಮಾಡ್ಕೊಟ್ರೆ ಅವಾಗ ತಿಂತೀನಿ ಅಷ್ಟೇ. ಸೊ ಅಲ್ಲಿಂದ ನೀಟಾಗಿ ಅಲ್ಲಿಗೆ ಮ್ಯಾನೇಜ್ ಆಗ್ಬಿಡುತ್ತೆ. ಮತ್ತೆ ವರ್ಕೌಟ್ ಮಾಡ್ತೀನಿ. ವಿ ವರ್ಕೌಟ್ ಮಾಡಬೇಕು. ಸಿಗೋಣ.